ಮಾಡಿಲ್ಲನ? ಏನಮ್ಮ ಇನ್ನೂ ಊಟ ಮಾಡಲಿಲ್ಲ ನೀನು? ಇನ್ನೂ ರಾಣಿ ಊಟಕ್ಕೆ ಕೊಟ್ಟಿಲ್ಲ ನಮ್ಮ ನಿನಗೆ? ನಾನೇನು ಹೇಳ್ತೀನಿ ಇದೇನು ಕೇಳ್ತದ? ರಾಣಿ ರಾಣಿ ಏ ಆಕೆ ಕಿವಿ ಕೇಳಲ್ಲಲ್ಲ, ನಾನೇ ಹೋಗಿ ಕರ್ಕೊಂಬರ್ತೀನಿ, ಇಲ್ಲಿರು. ಹಾ, ನಿನಗೆ ಬಾರಿ ಕಿವಿ ಕೇಳ್ತ. ಇದಕ್ಕೂ ಕಿವಿ ಕೇಳಲ್ಲ, ಅದಕ್ಕೂ ಕಿವಿ ಕೇಳಲ್ಲ. ಒಂದದಕ್ಕನ ಬಾಯಿ ಇಲ್ಲಂದ್ರೆ ಚಂದ ಆತಿತ್ತು ಜೋಡಿ. ಹಾ, ಇವ್ರು ಅದ್ರ ಬೇರೆ ಲವ್ ಮ್ಯಾರೇಜ್ ಅಂತ. ಬಿಡು ಜೋಡಿ. ನನಗೆ ಒಂದು ಕೆಲಸ ಹಚ್ಚಲ್ಲ, ಒಂದು ಬಟ್ಟೆ ಒಗ್ಯಾಕರ, ರೊಟ್ಟಿ ಮಾಡನಲ್ಲ, ಏನ್ ಮಾಡನಲ್ಲ, ಕುಂತಲ್ಲೇ ಊಟಕ್ಕೆ ಕೊಡ್ತಾರ. ಅಲ್ಲ ರಾಣಿ, ಅಮ್ಮಗಿನ್ನ ಊಟಕ್ಕೆ ಕೊಟ್ಟಿಲ್ಲ ಅಂತಲ್ಲ? ಮೊದಲೇ ವಯಸ್ಸಾಗೈತೆ, ಜಲ್ದಿ ಕೊಟ್ಬಿಡು ಊಟಕ್ಕೆ. ಇಲ್ಲ ರೀ, ಅವ್ರು ಅವಾಗಲೇ ಜಳಕ ಮಾಡ್ಯಾರ. ನಂದು ಊಟನೂ ಆಗೈತೆ, ನನ್ನ ಜಳಕನೂ ಆಗೈತೆ. ನೀವು ಹೊಲ್ಕೊಂಡ್ರಲ್ಲ, ಹೋಗ್ರಿ. ಅಮ್ಮ ನೀ ಊಟ ಮಾಡಿ ಹೋಗು. ಹೊಲ್ದಾಗ ಜಗ್ಗಿ ಕೆಲಸವ, ನೀನು ಬಂದ್ಬಿಡು, ಜಲ್ದಿ ಕೆಲಸ ಮುಗಿದ್ಬಿಡ್ತಾವ. ಇದೆಂತ ಬಿಸಿಲ್ರಿ, ನನ್ನ ಯಾಕೆ ಬೇಡ ಅಂತೀರಿ? ನಾನು ಬರ್ತೀನಿ ತಡಿ, ಹೊಲ್ದಾಗ ಜಲ್ದಿ ಕೆಲಸ ಆತಾವ. ಅದಂತ ಇದಂತದ್ ಎರಡು ಕ್ಯೂಡ್ರ ಆಗ್ಯಾವ. ಅದ್ರ ಕ್ಯೂಡ್ರ ಕಾಲ ನಾನು ಕ್ಯೂಡಿಯಾಗಿ ಹೋಗ್ತೀನಿ. ನೋಡ್ರಿ ಹೊಲಕ್ಕೇರಿ ಕ್ಯೂಡಿ ಮುಳ್ಳಿವ. ಏನ್ ರಾಜ, ಗಂಡ ಹೆಂಡತಿ ಇಬ್ರು ಸೇರಿ ಹೊಲ್ಕೊಂಡ್ರಿ? ಊಟ ಮಾಡ್ಕೊಂಡೇ ಬಂದಿ ಅಜ್ಜ? ಊಟ ಅಲ್ಲ ರಾಜ, ಊಟ ಕೇಳಿಲ್ಲ, ಹೊಲ್ಕೊಂಡ್ರಿ ಅಂತ ಕೇಳೀನಿ. ಯಾಕಜ್ಜ, ಗಂಡ ಹೆಂಡತಿ ಹೊಲ್ಕೋಬಾರ್ದ? ಇಬ್ರು ಸೇರಿ ಹೊಲ್ಕೋದ್ರೆ ಜಲ್ದಿ ಕೆಲಸ ಆತಾವ. ಬಿಸ್ಲಾಗ ಒಬ್ಬನ ಕೈಲಿ ಎಲ್ಲ ಆಗ್ತದ ಕೆಲಸ ಮಾಡೋದು, ಅದಕ್ಕೆ ಇಬ್ರು ಹೊಂಟಿವಿ ಅಜ್ಜ. ಯಾವ ಮಗಳ, ನಿನ್ ಗಂಡ ನಾ ಏನಂದಿನಿ? ಹೊಲ್ಕೊಂಡ್ರಿ ಅಂತ ಅಷ್ಟೇ ಕೇಳೀನಿ. ಇಲ್ಲ ಅಜ್ಜ, ನನ್ನ ಹೆಂಡತಿ 5 ರೊಟ್ಟಿ ಮಾಡಿದ್ಲು, ನಾನು 2 ಉಂಡೆ, ನಮ್ಮಮ್ಮ 2 ಉಂಡ್ಲು. ಈಕಿ ಒಲ್ಲೆ ಅಂತೇಳಿ 1 ಉಂಡಳ, ಹೊಟ್ಟೆ ಉಣಲ್ಲೆ ಅಂತಾಳ ನನ್ನ ಹೆಂಡತಿ. ಇವ್ರು ಕೂಡ ಮಾತಾಡೋದು ಕೋಣದ ಮುಂದೆ ಡಿಂಗ್ರಿ ಬರ್ಸಂಗ ಆಗ್ತದ. ಆಯ್ತು ನಡ್ರಿ, ಹೊಲಕ್ಕೆ ನಡೀರಿ. ಅಜ್ಜ, ನಮ್ಮ ತಕ್ಕ ನೀರು ಅದಾವ. ಅವನವನ ನಮ್ಮೂರಿಗೆ ಮಾಸ್ತರಾಗಿ ಚಂದ ಇದ್ದೆ, ಏನೋ ನಾ ಯಾರಿಗೇನೋ ಬೈದಿನಿ ಅಂತೇಳಿ ಈ ಕಡೆ ಟ್ರಾನ್ಸ್ಫರ್ ಮಾಡ್ಯಾರ. ಏನು ನರನಳ್ಳಿ ಎಲ್ಲಿ ಬರ್ತದೋ ಏನೋ. ಇಲ್ಲಿಬ್ಬರು ಜೋಡಿ ಹೊಂಟಲ್ಲ, ಇವ್ರಿಗೆ ಕೇಳಮ್ ಗೊತ್ತಾಗ್ತದ. ನಮಸ್ಕಾರ ರೀ ತಮ್ಮ. ನಾ ಇಷ್ಟು ದಿನ ನಮ್ಮೂರಿಗೆ ಮಾಸ್ತರಾಗಿದ್ದೆ. ಅಲ್ಲಿ ಏನೋ ಪನಿಷ್ಮೆಂಟ್ ಅಂತೇಳಿ ನನಗೆ ನರ್ನಾಳಕ್ಕೆ ಪೋಸ್ಟಿಂಗ್ ಕೊಟ್ಟಾರ. ನರ್ನಾಳ ಸಾಲಿ ಎಲ್ಲಿ ಬರ್ತದಮ್ಮ? ನನ್ನ ಹೆಸರು ರಾಜರಿ, ಈಗಿನ ಹೆಸರು ರಾಣಿ ರೀ. ನಾವಿಬ್ರು ಗಂಡ ಹೆಂಡ್ತೀರಿ. ಹೌದೇನೋ ತಮ್ಮ, ಚಲೋ ಜೋಡಿ ಅದ ಬಿಡು. ತಮ್ಮ, ನಾನು ನರ್ನಾಳ ಸಾಲಿಗೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು? ಅಲ್ರಿ, ನನ್ನ ಹೆಸರು ರಾಣಿ ರೀ, ಇವ್ರ ಹೆಸರು ರಾಜಾ ರೀ. ನಾವಿಬ್ರು ಗಂಡ ಹೆಂಡ್ತೀರಿ. ರಾಜಾ ರಾಣಿ ಹೆಸರು ಚಲೋ ಅದ ಬಿಡ್ರಿ. ನನಗೇನು ಬೇಕಿತ್ತಂದ್ರೆ ಈಗ ನರ್ನಾಳ ಸಾಲಿಗೆ ಹೋಗೋ ದಾರಿ ಬೇಕದ, ಒಂದ್ಸೂರು ಹೇಳ್ತ್ರೇನ? ಓಹೋ, ಯಾರು ಗೊತ್ತದ ಇವರು? ಜನಗಣತಿ ಮಾಡೋರು. ಸಮೀಪದರಿ ಹೊಲ, ನಾವು ನಡ್ಕೊಂತಾನೆ ಹೋಗ್ತೀವಿ, ನೀವು ಹೋಗ್ರಿ. ತಮ್ಮ, ನಾ ಹೇಳೋ ಸ್ವಲ್ಪ ಕೇಳೋ. ನಾನು ನಮ್ಮೂರಾಗ ಸಾಲಿ ಮಾಸ್ತರಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಯಾರಿಗೆ ಹೊಡೆದಿನಿ ಅಂತೇಳಿ ನರ್ನಾಳ ಸಾಲಿಗೆ ಟ್ರಾನ್ಸ್ಫರ್ ಮಾಡ್ರ. ಈ ನರ್ನಾಳ ಸಾಲಿಗೆ ಹೋಗೋ ದಾರಿ ಹೇಳೋ ಸಾಕು. ಹಾ ಗೊತ್ತಾಯ್ತು ಸರ್, ನೀವು ಜನಗಣತಿ ಮಾಡಕ್ ಬಂದಿರಲ್ಲ ಸರ್? ನನ್ನ ಹೆಸರು ರಾಜ, ಇವಳ ಹೆಸರು ರಾಣಿ ಸರ್. ನಾವಿಬ್ರು ಗಂಡ ಹೆಂಡತಿ ಸರ್. ನಮ್ಮ ಮದುವೆ 3 ವರ್ಷ ಆಯ್ತು ಸರ್. ಅಲ್ಲೋ, ನಾ ಬಂದೇ ಅರ್ಧ ಗಂಟೆ ಆಯ್ತು, ಬರೀ ನಿಮ್ದೇ ಹೇಳಕತ್ರಿ. ನರ್ನಾಳ ಸಾಲಿಗೆ ದಾರಿನೇ ಹೇಳಲಾಗಿರಿ, ಆ ದಾರಿನೇ ಹೇಳ್ರು. ಹಾ ರೀ, ಗೊತ್ತಾಯ್ತ್ರಿ. ನಮ್ಮ ಇಬ್ಬರಿಗೆ ಗಾಡಿ ಮೇಲೆ ಸಾಲ ಅಲ್ರಿ ಜಾಗ, ನಮ್ಮ ಹೊಲ ಇಲ್ಲೇ ಐತ್ರಿ, ನಡ್ಕೊಂಡ್ ಬರ್ತೀವಿ ಹೋಗ್ರಿ. ಸರ್, ಪೆನ್ ತಗೊಂಡ್ ನಮ್ಮ ಹೆಸರು ಬರ್ಕೋರಿ, ನಾವು ಹೊಲಕ್ಕೆ ಹೋಗೋದದ, ಕೆಲಸ ಭಾಳ ಅದಾವಲ್ಲ ಇನ್ನು. ಏನು ಬರ್ಕೊಳ್ಳೋ ಮಂಗೆ ನನ್ನ ಮಗನೇ, ಅರ್ಧ ತಾಸು ಆಯ್ತು ಬಂದು, ಒಬ್ಬರನ್ನ ನರ್ನಾಳ ಸಾಲಿಗೆ ದಾರಿ ಹೇಳಲಾಗಿರಿ. ಅವಾಗಲೇ ಹೇಳ್ಬಾರ್ದೇನು ಸರ್? ನೀರು ಬೇಕೇನು ಸರ್? ಕೊಡೆ ಸರಿ, ನೀರು ಕೊಡು. ಅವರು ಬಿಸ್ಲಾಗ ಗಾಡಿ ಮೇಲೆ ಬಂದಾರಲ್ಲ, ಅವಾಗ್ಲೂ ನೀರೇ ಕೇಳಕತ್ತಾರ, ನಮ್ಮಿಬ್ರು ಗೊತ್ತೇ ಆಗವಲ್ತು. ಹೌದೌದು ರಾಣಿ, ನಾವಿಬ್ಬರದು ಲವ್ ಮ್ಯಾರೇಜ್ ಅಂತ ಹೇಳಿನಿ ಸರಿ ನಾನು. ತಮ್ಮ, ನೀನೇನು ಹೇಳಿದಿ, ಅಕ್ಕೇನು ಹೇಳಿದಿ ಈಗ? ತಮ್ಮ, ನಿನ್ನ ಕಿವಿ ಕೇಳ್ತೇವೇನ? ಹೌದು ಸರ್, ನನ್ನ ಹೆಂಡತಿ ಕಿವಿ ಕೇಳಲ್ಲ ಸರ್. ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ? ಅವೋ ತಾಯಿ, ನಿನಗಾದ್ರೆ ಕಿವಿ ಕೇಳ್ತಾವ? ಹೌದು ಸರ್, ನೀವು ಹೇಳೋದು ಕರೆ ಸರ್, ನನ್ನ ಗಂಟೆಗೆ ಸ್ವಲ್ಪ ಕಿವಿ ಕೇಳಲ್ರಿ. ಅಯ್ಯೋ ಶಿವನೇ, ಇವೆರಡೂ ಕಿವಿಡದವ, ನನಗೆ ಕಿವಿಡ್ ಮಾಡಿಟ್ಟವ. ನಾನು ನರ್ನಾಳ ಸಾಲಿಗೆ ಮುಂದೆ ಯಾರನ್ನ ದಾರಿ ಕೇಳಿ ಹೋಗ್ತೀನಿ. ರಾಣಿ, ಅವ್ರು ಲಾಸ್ಟಿಗೆ ಏನು ಹೇಳಿದ್ರೆ ಗೊತ್ತಾಯ್ತಿಲ್ಲ ನಿನಗೆ? ಅವ್ರಿಗೆ ತೆಲ್ಲುವೇಕೈತೆ ಅಂತ ದವಾಖಾನೆ ಕೇಳತ್ತಿರ ಅವ್ರು ನಮ್ಗೆ ಇಷ್ಟತನ.